ದೇವ ಪ್ರಬೋಧಿನಿ ಏಕಾದಶಿ ಎಂದೇ ಆ ಶ್ರೀವಾರಿ ಭಕ್ತರು ದೇವರ ಪಾದ ಸೇರಿದ್ದಾರೆ. ಆಂಧ್ರ ಪ್ರದೇಶದ ಶ್ರೀಕಾಕುಳಂನಲ್ಲಿರೋ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಭೀಕರ ಕಾಲ್ತುಳಿತಕ್ಕೆ ಮುಗ್ಧ ಭಕ್ತರು ಬಲಿಯಾಗಿದ್ದಾರೆ. ಇನ್ನು ಸಾವನ್ನಪ್ಪಿದ್ದವರಲ್ಲಿ ಮಹಿಳೆಯರು, ಮಕ್ಕಳೇ ಹೆಚ್ಚು. ದೇವ ಪ್ರಬೋಧಿನಿ ಏಕಾದಶಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಗಣ ದೇವರ ದರ್ಶನಕ್ಕೆ ಮುಗಿಬಿದ್ದಿದ್ರು. ಈ ವೇಳೆ ಮಹಿಳೆಯರಿಬ್ಬರ ನಡುವೆ ವಾಕ್ಸಮರ ನಡೆದಿತ್ತು. ವಾದ ಪ್ರತಿವಾದ ತಾರಕಕ್ಕೇರುತ್ತಿದ್ದಂತೆ ತಳ್ಳಾಟ ನೂಕಾಟ ಸಂಭವಿಸಿ ಕಾಲ್ತುಳಿತ ದುರಂತ ಘಟಿಸಿದೆ. ದೇವಸ್ಥಾನದ ಪ್ರಾಂಗಣದಲ್ಲಿ ಭಕ್ತರ ಶವಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಭಯಾನಕ ದೃಶ್ಯಗಳು ಎದೆ ಜಲ್ಲೆನಿಸುತ್ತಿದೆ. ಈ ಪರಮಾತ್ಮನ ದರ್ಶನ ಪಡೆದು ಪುನೀತರಾಗೋಣ ಅಂತ ಬಂದಿದ್ದವರು ದುರಂತ ಅಂತ್ಯ ಕಂಡಿದ್ದು. ದೈವ ಸನ್ನಿಧಿಯಲ್ಲಿ ಇದೀಗ ಸ್ಮಶಾನ ಮೌನ ಆವರಿಸಿದೆ. ಭೀಕರ ದುರಂತಕ್ಕೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಕಾಲ್ತುಳಿತ ದುರಂತಕ್ಕೆ ಕಾರಣವೇನು? ದರ್ಶನದ ಕ್ಯೂನಲ್ಲಿ ನಿಂತ ಮಹಿಳೆಯರ ನಡುವೆ ಜಗಳದ ವೇಳೆ ಒಬ್ಬರ ಮೇಲೊಬ್ಬರ ಮೇಲೆ ಬಿದ್ದ ಭಕ್ತರು. ನೂಕುನುಗ್ಗಲು ವೇಳೆ ಕಟ್ ಆದ ರೀಲಿಂಗ್ಸ್ ಕಟ್ ಆಗಿ ಕೆಳಗೆ ಬಿದ್ದ ಮಹಿಳೆಯರನ್ನು ತುಳಿದು ನುಗ್ಗಿದ ಭಕ್ತರು. 2,000 ಜನ ಸೇರೋ ಜಾಗದಲ್ಲಿ 25,000 ಭಕ್ತರು. ದರ್ಶನಕ್ಕೆ ಹೋಗಲು ವಾಪಸ್ ಬರಲು ಒಂದೇ ಕ್ಯೂ ಲೈನ್. ದೇವಸ್ಥಾನದಲ್ಲಿ ಮೂಲ ಸೌಕರ್ಯಗಳೇ ಇರಲಿಲ್ಲ. ಖಾಸಗಿ ದೇವಸ್ಥಾನ ಆಗಿರುವುದರಿಂದ ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ಲ. ಏಕಾದಶಿ ಆಚರಣೆಗೆ ಅನುಮತಿ ಪಡೆಯದ ಆಡಳಿತ ಮಂಡಳಿ, ಇನ್ನೂ ಪೂರ್ಣಗೊಳ್ಳದ ದೇಗುಲ ನಿರ್ಮಾಣ ಕಾಮಗಾರಿ, ಸುರಕ್ಷತಾ ಕ್ರಮಗಳ ಬಗ್ಗೆ ಗಮನ ಹರಿಸದಿರುವುದು, ವಿಶೇಷ ದಿನವಾದರೂ ಪೊಲೀಸರ ಭದ್ರತೆ ಪಡೆದಿರಲಿಲ್ಲ, ಸ್ವಯಂ ಸೇವಕರನ್ನ ನಿಯೋಜನೆಯೂ ಇಲ್ಲ. ಇನ್ನು ಭೀಕರ ಕಾಲ್ತುಳಿತ ದುರಂತಕ್ಕೆ ಸಿಎಂ ಚಂದ್ರಬಾಬು ನಾಯ್ಡು, ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಷ್ಟ್ರಪತಿ ಮುರ್ಮು ಆಘಾತ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಪಿಎಂ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 50,000 ರೂಪಾಯಿ ಘೋಷಿಸಿದೆ. ಈ ಭೀಕರ ದುರಂತಕ್ಕೆ ನಿರ್ಲಕ್ಷ್ಯವೇ ಕಾರಣ ಎಂದು ಗೊತ್ತಾಗ್ತಿದ್ರು. ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಆಂಧ್ರ ಸರ್ಕಾರ ತನಿಖೆ ನಡೆಸಿ ವರದಿ ನೀಡುವಂತೆ ಶ್ರೀಕಾಕುಳಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಸಹ ದುರಂತದ ಸಂಪೂರ್ಣ ತನಿಖೆಯಾಗಲಿ ಎಂದು ಆಗ್ರಹಿಸಿದ್ದಾರೆ. ಏನೇ ಆಗಲಿ, ದೇವರೇ ಕಾಪಾಡಪ್ಪ ಅಂತ ಸನ್ನಿಧಿಗೆ ಹೋದವರು ಭೀಕರವಾಗಿ ಕಾಲ್ತುಳಿತಕ್ಕೆ ಸಾವನ್ನಪ್ಪಿರುವುದು ನಿಜಕ್ಕೂ ಕರುಣಾಜನಕ. ದಿವ್ಯಲತಾ ಮೂಡಿಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.